ಹುಬ್ಬಳ್ಳಿಯ ಶ್ರೀ ಸಿದ್ದಾರೂಢ ಸ್ವಾಮೀಜಿ ಮಠ ಟ್ರಸ್ಟ್ ಸಮಿತಿಯು 2026ನೇ ಸಾಲಿನ ಶ್ರಾವಣ ಜಲರಥೋತ್ಸವದ ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆ ಮಾಡಿದ್ದು, ಶಾಲಿವಾಹನ ಶಕೆ 1948ರ ಪರಾಭವ ನಾಮ ಸಂವತ್ಸರದ ಶ್ರಾವಣ ಶುದ್ಧ ಏಕಾದಶಿಯಾದ ಆಗಸ್ಟ್ 23 ಭಾನುವಾರದಂದು ಬೆಳಗಿನ ರುದ್ರಾಭಿಷೇಕ ಮತ್ತು ಶಿವನಾಮ ಸಪ್ತಾಹದೊಂದಿಗೆ ಉತ್ಸವಕ್ಕೆ ಚಾಲನೆ ನೀಡಲಾಗುವುದು. ಪ್ರತಿನಿತ್ಯ ಮುಂಜಾನೆ 7:45ಕ್ಕೆ ಪುರಾಣ ಪಠಣ, 9:30ಕ್ಕೆ ಶಾಸ್ತ್ರ ಪ್ರವಚನ ಹಾಗೂ ಸಂಜೆ 5ಕ್ಕೆ ಕೀರ್ತನೆ ಮತ್ತು ಮಹಾಪೂಜೆ ನಡೆಯಲಿದೆ. ಶ್ರಾವಣ ಬಹುಳ ಪ್ರತಿಪದವಾದ ಆಗಸ್ಟ್ 29 ಶನಿವಾರದಂದು ಸ್ವಾಮೀಜಿಯವರ 97ನೇ ವರ್ಷದ ಪುಣ್ಯತಿಥಿ ಇದ್ದು, ಆ ದಿನ ಪಲ್ಲಕ್ಕಿ ಉತ್ಸವವು ವಾದ್ಯ ವೈಭವದೊಂದಿಗೆ ನಗರದೊಳಗೆ ಹೋಗಿ ಮರಳಿ ಮಠಕ್ಕೆ ಬಂದ ನಂತರ ಸಂಜೆ 5:30 ಗಂಟೆಗೆ ಜಲರಥೋತ್ಸವ ತೆಪ್ಪದ ತೇರು ಜರುಗಲಿದ್ದು, ನಂತರ ಮಹಾಪೂಜೆಯೊಂದಿಗೆ ಸಮಾರಂಭವು ಸಮಾಪ್ತಿಯಾಗಲಿದೆ. ಶಿವನು ಬಂದಾನೋ ಭುವಿಗೆ ಹರನು ಬಂದಾನೋ, ಸಿದ್ಧಾರೂಢ ನಾಮ ಧರಿಸಿ ಗುರುವು ಬಂದಾನೋ. ಭವದ ಗುರು ಕಲ್ಪತರು ಶಿವ ಸ್ವರೂಪ ಬಂದನೋ, ಹರೆಯಲೆಲ್ಲ ಜ್ಞಾನ ಜ್ಯೋತಿ ಬೆಳಗಲೆಂದು ನಿಂತಾನೋ. ಶಿವನು ಬಂದಾನೋ ಭುವಿಗೆ ಹರನು ಬಂದಾನೋ, ಸಿದ್ಧಾರೂಢ ನಾಮ ಧರಿಸಿ ಗುರುವು ಬಂದಾನೋ. ಮಲ್ಲಮ್ಮನ ಪ್ರಿಯ ಸುತನು ಬಂದಾನೋ, ನಾಗಲಿಂಗನ ಸಖ ಯತಿಯು ಬಂದಾನೋ, ನಾಗಲಿಂಗನ ಸಖ ಯತಿಯು ಬಂದಾನೋ. ಶಿವನು ಬಂದಾನೋ ಭುವಿಗೆ ಹರನು ಬಂದಾನೋ, ಸಿದ್ಧಾರೂಢ ನಾಮ ಧರಿಸಿ ಗುರುವು ಬಂದಾನೋ. ಭವದ ಗುರು ಕಲ್ಪತರು ಶಿವ ಸ್ವರೂಪ ಬಂದನೋ, ಬೆಳಗಲೆಂದು ನಿಂತಾನೋ. ಶಿವನು ಬಂದಾನೋ ಭುವಿಗೆ ಹರನು ಬಂದಾನೋ, ಸಿದ್ಧಾರೂಢ ನಾಮ ಧರಿಸಿ ಗುರುವು ಬಂದಾನೋ. ಹುಬ್ಬಳ್ಳಿಪುರದಲ್ಲಿ ಗುರುವು ನೆಲೆಯ ಕಂಡನು, ಹುಬ್ಬಳ್ಳಿಪುರದಲ್ಲಿ ಗುರುವು ನೆಲೆಯ ಕಂಡನು. ಇದುವೆ ಸ್ವರ್ಗವು ಕೈಲಾಸವೆಂದನು, ಇದುವೆ ಸ್ವರ್ಗವು ಕೈಲಾಸವೆಂದನು. ಶಿವನು ಬಂದಾನೋ ಭುವಿಗೆ ಹರನು ಬಂದಾನೋ, ಸಿದ್ಧಾರೂಢ ನಾಮ ಧರಿಸಿ ಗುರುವು ಬಂದಾನೋ. ಭವದ ಗುರು ಕಲ್ಪತರು ಶಿವ ಸ್ವರೂಪ ಬಂದನೋ, ದಾರಿಯಲ್ಲೆಲ್ಲ ಜ್ಞಾನ ಜ್ಯೋತಿ ಬೆಳಗಲೆಂದು ನಿಂತಾನೋ. ಆರು ಗುಣಗಳ ತೊರೆದು ಮೂರನಳಿದನು, ಆರು ಗುಣಗಳ ತೊರೆದು ಮೂರನಳಿದನು. ಶಾಂತಿ ಕರುಣಿಸಿ ಇವನು ಯೋಗಿಯಾದನು, ಶಾಂತಿ ಕರುಣಿಸಿ ಇವನು ಯೋಗಿಯಾದನು. ಭವದ ಗುರು ಕಲ್ಪತರು ಶಿವ ಸ್ವರೂಪ ಬಂದನು, ದಾರಿಯಲ್ಲೆಲ್ಲ ಜ್ಞಾನ ಜ್ಯೋತಿ ಬೆಳಗಲೆಂದು ನಿಂತಾನೋ. ಶಿವನು ಬಂದಾನೋ ಭುವಿಗೆ ಹರನು ಬಂದಾನೋ, ಸಿದ್ಧಾರೂಢ ನಾಮ ಧರಿಸಿ ಗುರುವು ಬಂದಾನೋ. ಲೀಲೆಯ ಮೆರೆದು ವಿಭೂತಿ ಪುರುಷನಾದನು, ಲೀಲೆಯ ಮೆರೆದು
ಶಿವ ಸ್ವರೂಪ ಬಂದನು, ದಾರಿಯಲ್ಲೆಲ್ಲ ಜ್ಞಾನ ಜ್ಯೋತಿ ಬೆಳಗಲೆಂದು ನಿಂತಾನು. ಶಿವನು ಬಂದಾನೋ ಭುವಿಗೆ ಹರನು ಬಂದಾನೋ, ಸಿದ್ಧಾರೂಢ ನಾಮ ಧರಿಸಿ ಗುರುವು ಬಂದಾನು. ನೀತಿ ಮೆರೆದನು. ಶಿವನು ಬಂದಾನೋ ಭುವಿಗೆ ಹರನು ಬಂದಾನೋ, ಸಿದ್ಧಾರೂಢ ನಾಮ ಧರಿಸಿ ಗುರುವು ಬಂದಾನೋ. ಭವದ ಗುರು ಕಲ್ಪತರು ಶಿವ ಸ್ವರೂಪ ಬಂದನು, ದಾರಿಯಲ್ಲೆಲ್ಲ ಜ್ಞಾನ ಜ್ಯೋತಿ ಬೆಳಗಲೆಂದು ನಿಂತಾನು. ಶಿವನು ಬಂದಾನೋ ಭುವಿಗೆ ಹರನು ಬಂದಾನೋ, ಸಿದ್ಧಾರೂಢ ನಾಮ ಧರಿಸಿ ಗುರುವು ಬಂದಾನು. ಶಿವನು ಬಂದಾನೋ ಭುವಿಗೆ ಹರನು ಬಂದಾನೋ, ಸಿದ್ಧಾರೂಢ ನಾಮ ಧರಿಸಿ ಗುರುವು ಬಂದಾನೋ. ನಾನು ಎನ್ನುವ ಗರ್ವ ತೊರೆಯಿರೆಂದನು, ನಾನು ಎನ್ನುವ ಗರ್ವ ತೊರೆಯಿರೆಂದನು. ನೀನು ಎನ್ನುತ್ತಾ ಶಿವನ ನೆನೆಯಿರೆಂದನು, ನೀನು ಎನ್ನುತ್ತ ಶಿವನ ನೆನೆಯಿರೆಂದನು. ಭವದ ಗುರು ಕಲ್ಪತರು ಶಿವ ಸ್ವರೂಪ ಬಂದನು, ದಾರಿಯಲ್ಲೆಲ್ಲ ಜ್ಞಾನ ಜ್ಯೋತಿ ಬೆಳಗಲೆಂದು ನಿಂತಾನು. ಶಿವನು ಬಂದಾನೋ ಭುವಿಗೆ ಹರನು ಬಂದಾನೋ, ಸಿದ್ಧಾರೂಢ ನಾಮ ಧರಿಸಿ ಗುರುವು ಬಂದಾನು. ರೂಪತ್ರಯಗಳ ಸಾಕ್ಷಿಯಾಗಿ ನಿಂತನು, ರೂಪತ್ರಯಗಳ ಸಾಕ್ಷಿಯಾಗಿ ನಿಂತನು. ಅರಿವು ಗುರುವಿನ ಮರ್ಮ ತಿಳಿಸಿ ನಲಿದನು, ಅರಿವು ಗುರುವಿನ ಮರ್ಮ ತಿಳಿಸಿ ನಲಿದನು. ಶಿವನು ಬಂದಾನೋ ಭುವಿಗೆ ಹರನು ಬಂದಾನೋ, ಸಿದ್ಧಾರೂಢ ನಾಮ ಧರಿಸಿ ಗುರುವು ಬಂದಾನೋ. ಭವದ ಗುರು ಕಲ್ಪತರು ಶಿವ ಸ್ವರೂಪ ಬಂದನು, ದಾರಿಯಲ್ಲೆಲ್ಲ ಜ್ಞಾನ ಜ್ಯೋತಿ ಬೆಳಗಲೆಂದು ನಿಂತಾನು. ಶಿವನು ಬಂದಾನೋ ಭುವಿಗೆ ಹರನು ಬಂದಾನೋ, ಸಿದ್ಧಾರೂಢ ನಾಮ ಧರಿಸಿ ಗುರುವು ಬಂದಾನು. ಆತ್ಮನಾದನು ಪರಮಾತ್ಮನಾದನು, ಆತ್ಮನಾದನು ಪರಮಾತ್ಮನಾದನು. ಭೋಗ ಸುಖವನು ಇವ ತ್ಯಾಗಗೈದನು, ಭೋಗ ಸುಖವನು ಇವ ತ್ಯಾಗಗೈದನು. ಶಿವನು ಬಂದಾನೋ ಭುವಿಗೆ ಹರನು ಬಂದಾನೋ, ಸಿದ್ಧಾರೂಢ ನಾಮ ಧರಿಸಿ ಗುರುವು ಬಂದಾನೋ. ಭವದ ಗುರು ಕಲ್ಪತರು ಶಿವ ಸ್ವರೂಪ ಬಂದನು, ದಾರಿಯಲ್ಲೆಲ್ಲ ಜ್ಞಾನ ಜ್ಯೋತಿ ಬೆಳಗಲೆಂದು ನಿಂತಾನು. ಶಿವನು ಬಂದಾನೋ ಭುವಿಗೆ ಹರನು ಬಂದಾನೋ, ಸಿದ್ಧಾರೂಢ ನಾಮ ಧರಿಸಿ ಗುರುವು ಬಂದಾನು. ಶಿವನು ಬಂದಾನೋ ಭುವಿಗೆ ಹರನು ಬಂದಾನೋ, ಸಿದ್ಧಾರೂಢ ನಾಮ ಧರಿಸಿ ಗುರುವು ಬಂದಾನು.
गणेश महेश विलेशय भूषण भो साम्ब सदाशिव शम्भो शङ्कर शरणं ಹಾಗೂ ಮೌನಯೋಗಿ ಗುರುನಾಥರ ಪಾದಗಳಲ್ಲಿ ನನ್ನ ಅನಂತ ನಮನವನ್ನು ಸಲ್ಲಿಸುತ್ತಾ ಇಂದು ಶ್ರಾವಣ ಮಾಸದ ಪರ್ವಕಾಲ ಪ್ರಾರಂಭವಾಗಲು ಇನ್ನೂ 4-5 ದಿವಸ ಇದೆ. ಇದೇ ದಿನಾಂಕ 23ರಂದು ಆಗಸ್ಟ್ 23ರಂದು ನಮ್ಮ ಸಿದ್ಧಾರೂಢ ಮಠದ ಆವರಣದಲ್ಲಿ ಪ್ರತಿ ವರ್ಷದಂತೆ ಶ್ರಾವಣ ಮಾಸದ ಸಪ್ತಾಹ ಪ್ರಾರಂಭ ಮಾಡ್ತಾ ಇದ್ದೀವಿ. ಈ ಶ್ರಾವಣ ಮಾಸದ ಸಪ್ತಾಹ 23ರಿಂದ ಪ್ರಾರಂಭ ಆಗಿ 29ರವರೆಗೆ ಈ ಒಂದು ಸಪ್ತಾಹ ನಡೀತೈತೆ. ಈ ಒಂದು ಸಪ್ತಾಹದಲ್ಲಿ ಪ್ರಪ್ರಥಮವಾಗಿ ಆ ದಿವಸ 23ನೇ ತಾರೀಕು ಬೆಳಗ್ಗೆ ಸಿದ್ಧಾರೂಢ ರುದ್ರಾಭಿಷೇಕದೊಂದಿಗೆ ಈ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಪ್ರತಿನಿತ್ಯ ಎಲ್ಲ ದೊಡ್ಡ ಮಹಾತ್ಮರು, ಸ್ವಾಮಿಗಳು, ಮಠದ ಪರಂಪರೆ ಇರುವಂತಹ ಎಲ್ಲ ಮಠಾಧೀಶರು ಪ್ರತಿನಿತ್ಯ ಇಲ್ಲೇ ಪ್ರವಚನ ಮಾಡ್ತಾರೆ. ತದನಂತರ ಸಾಯಂಕಾಲ ಕೀರ್ತನೆ, ಭಜನೆ, ಈ ರೀತಿ ಎಲ್ಲ ಭಕ್ತಿಯ ಕಾರ್ಯಕ್ರಮಗಳು ಸುಮಾರು 23ರಿಂದ 29ರಂತೆ ನಡೆಯುವಂಥ ಒಂದು ವಾಡಿಕೆ. ಇದು 97ನೇ ರಥೋತ್ಸವ, ಅಂದರೆ ಜಲರಥೋತ್ಸವ 97ನೇದು. 97 ವರ್ಷಗಳ ನಂತರ ಇವತ್ತು ಮತ್ತೆ ನಾವು ಆ ಒಂದು ಜಲರಥೋತ್ಸವ ನೋಡುವಂಥ ಭಾಗ್ಯ ಈ ಭಕ್ತರಲ್ಲಿ ಬಂದಿದೆ ಅಂತ ನಾನು ಹೇಳುತ್ತಾ, ಈ ಒಂದು ಜಲರಥೋತ್ಸವದಲ್ಲಿ ವಿಶೇಷ ಏನೆಂದರೆ, ಎಲ್ಲಿಯೂ ಪುಷ್ಕರಣಿಯಲ್ಲಿ ಸುಮಾರು ಅಜ್ಜನ ಗುರುನಾಥರೂಢರ ಮತ್ತು ಸಿದ್ಧಾರೂಢರ ಮೂರ್ತಿಯನ್ನು ಇಟ್ಕೊಂಡು ಪುಷ್ಕರಣಿಯಲ್ಲಿ 5 ಸುತ್ತನ್ನು ಹಾಕಿ ಪ್ರದಕ್ಷಿಣೆ ಹಾಕಿ ಒಂದು ಭಕ್ತಿಪೂರ್ಣಕ ಕಾರ್ಯಕ್ರಮ ಇದು ನಡೆಯುತ್ತೆ. ಈ ಒಂದು ಕಾರ್ಯಕ್ರಮಕ್ಕೆ ಇವತ್ತು ಲಕ್ಷಾನುಗಟ್ಟಲೆ ಜನರು ಇದನ್ನು ನೋಡಿ ಅನುಭವಿಸ್ತಾರೆ. ಅದಕ್ಕೆ ನಾವು ಆಡಳಿತ ಮಂಡಳಿಯವರು ಈ ಒಂದು ಜಲರಥೋತ್ಸವಕ್ಕೆ ಬೇಕಾಗುವಂಥ ಎಲ್ಲ ವ್ಯವಸ್ಥೆಗಳನ್ನು, ಭಕ್ತರಿಗೆ ಅನುಕೂಲಕರವಾದ ವ್ಯವಸ್ಥೆಗಳನ್ನು, ಯಾವುದೇ ರೀತಿಯಿಂದ ಭಕ್ತರಿಗೆ ತೊಂದರೆ ಆಗಲಾರ್ದಂಗೆ ಅವ್ರಿಗೆ ಇರಲಿಕ್ಕೆ, ವಾಸ ಮಾಡಲಿಕ್ಕೆ ರೂಮ್ಗಳನ್ನು, ಮತ್ತು ವಿಶೇಷವಾಗಿ ಪ್ರಸಾದ ಆ ಒಂದು 23ರಿಂದ 30 ತಾರೀಕು ತನಕ ನಡೆಯುವಂಥ ಸಪ್ತಾಹದಲ್ಲಿ ಪ್ರತಿನಿತ್ಯ ಸುಮಾರು 15ರಿಂದ 20 ಸಾವಿರ ಭಕ್ತಾದಿಗಳು ಪ್ರಸಾದ ಮಾಡ್ತಾರೆ. ಮತ್ತು 29ನೇ ತಾರೀಕು ಸುಮಾರು 50,000 ಭಕ್ತಾದಿಗಳು ಪ್ರಸಾದ ಮಾಡ್ತಾರೆ. ಇವರೆಲ್ಲರಿಗೂ ಯಾವುದೇ ರೀತಿಯಿಂದ ಪ್ರಸಾದಕ್ಕೂ ತೊಂದರೆ ಆಗಬಾರ್ದು, ಅವ್ರ ದರ್ಶನಕ್ಕೂ ತೊಂದರೆ ಆಗಬಾರ್ದು, ಬಂದಂಥ ಭಕ್ತಿಗೂ ತೊಂದರೆ ಆಗಬಾರ್ದು ಹಿನ್ನೆಲೆಯಲ್ಲಿ ಆಡಳಿತ ಮಂಡಳಿಯವರು ಮುನ್ನೆಚ್ಚರಿಕೆ ವಹಿಸಿ ನಾವೆಲ್ಲ ರೀತಿಯ ವ್ಯವಸ್ಥೆಯನ್ನು ಇಲ್ಲಿ ಮಾಡ್ತಾಯಿದ್ದೀವಿ. ಈ ಒಂದು ಪುಷ್ಕರಣಿ ನಡೆಯುವಂಥ ಏನು ಜಾತ್ರೆ ಅಂತೇವಿ, ಪುಷ್ಕರಣಿಯಲ್ಲಿ ನಡೆಯುವಂಥ ಜಲರಥೋತ್ಸವ ಜಾತ್ರೆ, ಇದು ವಿಶೇಷವಾಗಿ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಉತ್ತರ ಕರ್ನಾಟಕದ ಎಲ್ಲಿಯೂ ನಾವು ಇಂಥ ಒಂದು ಪುಷ್ಕರಣಿ ನಡೆಯುವಂಥ ಜಾತ್ರೆ ನೋಡಲಿಕ್ಕೆ ಸಿಗಲ್ಲ. ಇದು ಸಿದ್ಧಾರೂಢ ಕಾಲದಿಂದ, ಸಿದ್ಧಾರೂಢವರು ಇರುವಾಗಲೇ ಈ ಒಂದು ಪುಷ್ಕರಣಿಯಲ್ಲಿ ಜಲರಥೋತ್ಸವ ಪ್ರಾರಂಭ ಮಾಡಿದ್ದು ಒಂದು ವಿಶೇಷ ಅಂತ ಹೇಳಬಯಸುತ್ತಾ, ಈ ಒಂದು ಭಕ್ತಿ ಕಾರ್ಯಕ್ರಮದಲ್ಲಿ ಎಲ್ಲ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ತಮ್ಮ ಸೇವೆಯನ್ನು ಮಾಡಬೇಕು, ಜೊತೆಗೆ ಅಜ್ಜನ ಸಿದ್ಧಾರೂಢರ ಗುರುನಾಥರ ಆಶೀರ್ವಾದ ಪಡೆದು ಹೋಗಬೇಕಂತ ತಮ್ಮಲ್ಲಿ ವಿನಂತಿಸುತ್ತಾ, ಮತ್ತೊಮ್ಮೆ ಬನ್ನಿ ನಾವು ನೀವು ಕೂಡಿ ಈ ಒಂದು ಜಲರಥೋತ್ಸವ 29ನೇ ತಾರೀಕಿಗೆ ಸಿದ್ಧಾರೂಢ ಪವಿತ್ರ ಸ್ಥಾನದಲ್ಲಿ ನಡೆಯುವಂಥ ಜಲರಥೋತ್ಸವದಲ್ಲಿ ನಾವು ನೀವು ಭಾಗಿಯಾಗಿ ಪುಣ್ಯರಾಗೋಣ ಅಂತ ಹೇಳುತ್ತಾ, ನಾನು ಚೇರ್ಮನ್ ಸಿದ್ಧಾರೂಢ ಮಠ ಶ್ರೀ ಬಾಳು ಮುಗ್ಜಿಕೊಂಡಿ. ಎಲ್ಲರಿಗೂ ನಮಸ್ಕಾರ. ಪರಬ್ರಹ್ಮಣೇ ನಮಃ. ನಾನು ಉದಯ್ ಕುಮಾರ್ ನಾಯ್ಕ, ಸಿದ್ಧಾರೂಢ ಮಠದ ಟ್ರಸ್ಟಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ಪ್ರತಿ ವರ್ಷದಂತೆ ಈ ವರ್ಷ 2026ನೇ ವರ್ಷದಲ್ಲೂ ಕೂಡ ಶ್ರಾವಣದ ಜಲರಥೋತ್ಸವ ಕಾರ್ಯಕ್ರಮವನ್ನು ನಾವು ಸಿದ್ಧಾರೂಢ ಮಠ ಟ್ರಸ್ಟ್ ಕಮಿಟಿ ವತಿಯಿಂದ ಹಮ್ಮಿಕೊಂಡಿರ್ತೇವೆ. ಈ ಒಂದು ಜಲರಥೋತ್ಸವ ಕಾರ್ಯಕ್ರಮ ಅತ್ಯಂತ ಪ್ರಸಿದ್ಧವಾಗಿರುವಂಥದ್ದು. ಸಿದ್ಧಾರೂಢ ಮಠದ ಪುಷ್ಕರಣಿಯಲ್ಲಿ ಸಿದ್ಧಾರೂಢರು ಹಾಗೂ ಗುರುನಾಥರೂಢರು ಕುಳಿತು ಆ ಒಂದು ರಥೋತ್ಸವದಲ್ಲಿ ಅವರನ್ನು ಮೆರವಣಿಗೆ ಮಾಡುವಂಥದ್ದು. ಇಲ್ಲಿ 4 ರಾಜ್ಯದಿಂದ ಲಕ್ಷಾಂತರ ಜನರ ಭಕ್ತರು ಈ ಒಂದು ಪವಿತ್ರವಾದ ಜಲರಥೋತ್ಸವವನ್ನು ವೀಕ್ಷಣೆ ಮಾಡಲಿಕ್ಕೆ
ಅಸಂಖ್ಯಾತ ಜನರು ಭಕ್ತರು ಸೇರ್ತಾ ಇದ್ದಾರೆ. ಪ್ರತಿ ವರ್ಷದಂತೆ ನಾವು ಈ ವರ್ಷ 23/8/2026ರಿಂದ ಸಿದ್ಧಾರೂಢ ಮಠದಲ್ಲಿ ಮಹಾತ್ಮರುಗಳಿಂದ ಪ್ರವಚನ ಕಾರ್ಯಕ್ರಮಗಳನ್ನು ಮಾಡ್ತೀವಿ. ಇದರಲ್ಲಿ ಮುಖ್ಯವಾಗಿ ಶ್ರೀ ಸಿದ್ಧಾರೂಢ ಭಾರತಿ ಕಲ್ಪದ್ರುಮ ಪುರಾಣ ಪಠಣ ಕಾರ್ಯಕ್ರಮ ಪ್ರತಿ ದಿವಸ ಬೆಳಿಗ್ಗೆ 9ರಿಂದ 12 ಗಂಟೆಗೆ ಅನೇಕ ಮಹಾತ್ಮರು ಸಿದ್ಧಾರೂಢ ಪರಂಪರೆಯ ಪರಮ ಪೂಜ್ಯರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಬಂದು ಪ್ರವಚನವನ್ನು ಹೇಳ್ತಾರೆ. ಪ್ರತಿ ಒಂದು ಸಪ್ತಾಹದವರೆಗೆ ಪ್ರವಚನ ಇರ್ತದೆ. ಆಮೇಲೆ 29/8/2026ರಂದು ರಥೋತ್ಸವ ಸಾಯಂಕಾಲ ಇರ್ತದೆ. ಅದಕ್ಕೂ ಮೊದಲು ಪಲ್ಲಕ್ಕಿ ಉತ್ಸವ. ಈ ಪಲ್ಲಕ್ಕಿ ಉತ್ಸವವು ವಾದ್ಯ ಮತ್ತು ವೈಭವದೊಂದಿಗೆ ನಮ್ಮ ಹುಬ್ಬಳ್ಳಿ ಶಹರದೊಳಗೆಲ್ಲ ಹೋಗಿ ಸಾಯಂಕಾಲ ಮತ್ತು 5ವರೆಗೆ ವಾಪಸ್ ಬರ್ತದೆ. ಅದರ ನಂತರ ನಮ್ಮದು ಇಲ್ಲಿ ಜಲರಥೋತ್ಸವ ಪ್ರಾರಂಭವಾಗ್ತದೆ. ಏಕೆ ಮುಖ್ಯ ಅತಿಥಿಗಳಿಗೆ ನಮ್ಮ ಸಿದ್ಧಾರೂಢ ಮಠದ ಟ್ರಸ್ಟಿನ ಮುಖ್ಯ ಆಡಳಿತಗಾರರಾದಂಥ ಧಾರವಾಡ ಜಿಲ್ಲಾ ನ್ಯಾಯಾಧೀಶರಾದಂಥ ಮುಖ್ಯ ನ್ಯಾಯಾಧೀಶರು ಆ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿಕೊಡ್ತಾರೆ. ಹಾಗೂ ನಮ್ಮ ಎಲ್ಲ ಟ್ರಸ್ಟಿನ ಚೇರ್ಮನ್ರಾದಿಯಾಗಿ ಎಲ್ಲ ಟ್ರಸ್ಟಿಗಳು ಇದರಲ್ಲಿ ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಬೇಕಂತೇಳಿ ಮಾಡಿದ್ದೀವಿ. ಎಲ್ಲ ಭಕ್ತಾದಿಗಳು ಕೂಡ ಸಹಕಾರವನ್ನು ಈ ಕಾರ್ಯಕ್ರಮಕ್ಕೆ ಕೊಟ್ಟು ಅತ್ಯಂತ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ನಾವು ನಡೆಸ್ತೇವೆ. ಎಷ್ಟು ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ ಸರ್? 93 ವರ್ಷದಿಂದ, ಅಂದರೆ ಸಿದ್ಧಾರೂಢರ ಅಜ್ಜರ ಕಾಲದಿಂದಲೂ ಈ ಒಂದು ಕಾರ್ಯಕ್ರಮ ನಡ್ಕೊತ ಬಂದಿದೆ. ಪ್ರತಿ ಇಲ್ಲಿ ನಡೆಯುವಂಥದ್ದು ಶ್ರಾವಣ ಮಾಸದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಇದು ಜಲರಥೋತ್ಸವ ಕಾರ್ಯಕ್ರಮ. ಇದನ್ನು ತೆಪ್ಪೋತ್ಸವ ಕಾರ್ಯಕ್ರಮ ಅಂತಲೂ ಹೇಳ್ತಾರೆ. ಆ ತೆಪ್ಪದಲ್ಲಿ ಸಿದ್ಧಾರೂಢರ ಮೂರ್ತಿ ಹಾಗೂ ಗುರುನಾಥರೂಢರ ಮೂರ್ತಿಯನ್ನು ಕುರಿತು ಮೆರವಣಿಗೆ ಮಾಡ್ತೀವಿ. ಹಾಗೆ 93 ವರ್ಷದಿಂದ ನಾವು ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ನಡೆಸ್ಕೊತ ಬಂದಿದ್ದೀವಿ. ಇತ್ತೀಚಿನ ದಿನಗಳಲ್ಲಿ ಭಕ್ತಾದಿಗಳ ಸಂಖ್ಯೆ ಅತ್ಯಂತ ಹೆಚ್ಚಿನದಾಗಿದೆ. ಕಳೆದ ವರ್ಷವೂ ಸುಮಾರು 3.5 ಲಕ್ಷ ಜನ ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸಿದ್ದಾರೆ. ಈ ಸಾರಿ ಕೂಡ ನಾವು ಒಂದು 4-5 ಲಕ್ಷ ಜನ ಬರ್ಬೋದಂತ ನಿರೀಕ್ಷೆ ಮಾಡಿದ್ದೀವಿ. ಅದಕ್ಕೆ ತಕ್ಕಂಗೆ ನಾವು ಎಲ್ಲ ರೀತಿಯ ಟ್ರಸ್ಟ್ ವತಿಯಿಂದ ಎಲ್ಲ ರೀತಿಯ ಒಂದು ಪ್ರಿಪರೇಷನನ್ನು ನಾವು ಮಾಡ್ತಾಯಿದ್ದೀವಿ. ನಮ್ಮ ಟ್ರಸ್ಟಿನ ಚೇರ್ಮನ್ರಾದ ಬಾಳು ಮುಗಿಚಿಕೊಂಡಿ ಅವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ಎಲ್ಲ ತಯಾರಿ ಈಗ ನಡೀತಾ ಇದೆ. ನಮಗೆ ಮಾರ್ಗದರ್ಶನವನ್ನು ಮುಖ್ಯ ಆಡಳಿತಗಾರರಾದಂಥ ಜಿಲ್ಲಾ ನ್ಯಾಯಾಧೀಶರು ಮಾಡ್ತಾರೆ. ಆ ಒಂದು ರೀತಿ ನಾವು ಎಲ್ಲ ಕಾರ್ಯಕ್ರಮ, ದಾಸೋಹದ ಕಾರ್ಯಕ್ರಮ ಆಗಲಿ, ಜ್ಞಾನ ದಾಸೋಹ ಕಾರ್ಯಕ್ರಮ ಎಲ್ಲದಕ್ಕೂ ನಾವು ತಯಾರಾಗಿ ಚರಣಯುಗಂ ಉಮಯಾದವ್ಯ ಸುಮಂಗಲ ವಿಗ್ರಹಯಾ ಲಿಂಗಿತ ವಾಮಾಂಗ ವಿಭೋ ಸಾಂಬ ಸದಾ ಶಿವ ಶಂಭೋ ಶಂಕರ ಶರಣಂ ಮೇ ತವ ಚರಣಯುಗಂ दूरीकुरु मामज्ञमनाथं दूरीकुरु मे दुरितं भो साम्ब सदा शिव शम्भो शङ्कर शरणं मे तव चरणयुगम् शिवाय नमः ॐ शिवाय नमः शिवाय नमः ॐ नमः शिवाय शिवाय नमः ॐ शिवाय नमः शिवाय नमः ॐ नमः शिवाय सचराचर जनन स्थितिलय कारण भो साम्ब सदा शिव शम्भो शङ्कर शरणं मे तव चरणयुगम् अन्तःकरण विशुद्धिं भक्तिं च त्वयि सतीं प्रदेहि विभो साम्ब सदा शिव शम्भो शङ्कर शरणं मे तव चरणयुगम् करुणावरुणालय मयि दास उदासस्तवोचितो नहि भो साम्ब सदा शिव शम्भो शङ्कर शरणं हे तव चरणयुगम् शिवाय नमः ॐ शिवाय नमः शिवाय नमः ॐ नमः शिवाय शिवाय नमः ॐ शिवाय नमः शिवाय नमः ॐ नमः
प्रमथ गणाधीश भूसुराचित भो साम्ब सदा शिव शम्भो शङ्कर शरणं मे तव चरणयुगम् झनुतक झङ्किणु झनुतक्किटतक शब्दैर्नटसि महानट भो साम्ब सदा शिव शम्भो शङ्कर शरणं मे तव चरणयुगम् धर्मस्थापन दक्ष द्रक्ष गुरो दक्ष यज्ञ शिक्षक भो साम्ब सदा शिव शम्भो शङ्कर शरणं मे तव चरणयुगम् शिवाय नमः शिवाय नमः शिवाय नमः नमः शिवाय शिवाय नमः शिवाय नमः शिवाय नमः नमः शिवाय चिरं प्रदेहि विभो साम्ब सदा शिव शम्भो शङ्कर शरणं मे तव चरणयुगम् भगवन् भर्ग भयापह भूतपते भूतिभूषिताङ्ग विभो साम्ब सदा शिव शम्भो शङ्कर शरणं मे तव चरणयुगम् सर्वदेव सर्वात्म सर्वदा दुर्गत गर्वहरण विभो साम्ब सदा शिव शम्भो शङ्कर शरणं मे तव चरणयुगम् शिवाय नमः शिवाय नमः शिवाय नमः नमः शिवाय शिवाय नमः शिवाय नमः शिवाय नमः नमः शिवाय सत्यं ज्ञानमनन्तं ब्रह्मेतल्लक्षणलक्षितभो साम्ब सदा शिव शम्भो शङ्कर शरणं मे तव चरणयुगम् हा हा हू हू मुखसुरगायक गीता वदानपत्य विभो साम्ब सदा शिव शम्भो शङ्कर शरणं मे तव चरणयुगम् शिवाय नमः शिवाय नमः शिवाय नमः नमः शिवाय 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 ಶಿವನು ಬಂದಾನೋ ಭುವಿಗೆ ಹರನು ಬಂದಾನೋ ಸಿದ್ಧಾರೂಢ ನಾಮ ಧರಿಸಿ ಗುರುವು ಬಂದಾನೋ ಶಿವನು ಬಂದಾನೋ ಭುವಿಗೆ ಹರನು ಬಂದಾನೋ ಸಿದ್ಧಾರೂಢ ನಾಮ ಧರಿಸಿ ಗುರುವು ಬಂದಾನೋ ಭವದ ಗುರು ಕಲ್ಪತರು ಶಿವ ಸ್ವರೂಪ ಬಂದನು ಧರೆಯಲೆಲ್ಲ ಜ್ಞಾನ ಜ್ಯೋತಿ ಬೆಳಗಲೆಂದು ನಿಂತಾನೋ ಶಿವನು ಬಂದಾನೋ ಭುವಿಗೆ ಹರನು ಬಂದಾನೋ ಸಿದ್ಧಾರೂಢ ನಾಮ ಧರಿಸಿ ಗುರುವು ಬಂದಾನೋ ದೇವ ಮಲ್ಲಮ್ಮನ ಪ್ರಿಯ ಸುತನು ಬಂದಾನೋ
ದೇವಿಯ ಸುತನು ಬಂದಾನೋ ನಾಗಲಿಂಗನ ಸಖ ಯತಿಯು ಬಂದಾನೋ ನಾಗಲಿಂಗನ ಸಖಯತಿಯು ಬಂದಾನೋ ಶಿವನು ಬಂದಾನೋ ಭುವಿಗೆ ಹರನು ಬಂದಾನೋ ಸಿದ್ಧಾರೂಢ ನಾಮ ಧರಿಸಿ ಗುರುವು ಬಂದಾನೋ ಭವದ ಗುರು ಕಲ್ಪತರು ಶಿವ ಸ್ವರೂಪ ಬಂದನೋ ಧರೆಯಲ್ಲೆಲ್ಲ ಜ್ಞಾನ ಜ್ಯೋತಿ ಬೆಳಗಲೆಂದು ನಿಂತಾನೋ ಶಿವನು ಬಂದಾನೋ ಭುವಿಗೆ ಹರನು ಬಂದಾನೋ ಸಿದ್ಧಾರೂಢ ನಾಮ ಧರಿಸಿ ಗುರುವು ಬಂದಾನೋ ಹುಬ್ಬಳ್ಳಿಪುರದಲ್ಲಿ ಗುರುವು ನೆಲೆಯ ಕಂಡನು ಹುಬ್ಬಳ್ಳಿಪುರದಲ್ಲಿ ಗುರುವು ನೆಲೆಯ ಕಂಡನು ಇದುವೆ ಸ್ವರ್ಗವು ಕೈಲಾಸವೆಂದನು ಇದುವೆ ಸ್ವರ್ಗವು ಕೈಲಾಸವೆಂದನು ಶಿವನು ಬಂದಾನೋ ಭುವಿಗೆ ಹರನು ಬಂದಾನೋ ಸಿದ್ಧಾರೂಢ ನಾಮ ಧರಿಸಿ ಗುರುವು ಬಂದಾನೋ ಭವದ ಗುರು ಕಲ್ಪತರು ಶಿವ ಸ್ವರೂಪ ಬಂದನೋ ಧರೆಯಲ್ಲೆಲ್ಲ ಜ್ಞಾನ ಜ್ಯೋತಿ ಬೆಳಗಲೆಂದು ನಿಂತಾನೋ ಆರು ಗುಣಗಳ ತೊರೆದು ಮೂರ ನಳಿದನು ಆರು ಗುಣಗಳ ತೊರೆದು ಮೂರ ನಳಿದನು ಶಾಂತಿ ಕರುಣಿಸಿ ಇವನು ಯೋಗಿಯಾದನು ಶಾಂತಿ ಕರುಣಿಸಿ ಇವನು ಯೋಗಿಯಾದನು ಭವದ ಗುರು ಕಲ್ಪತರು ಶಿವ ಸ್ವರೂಪ ಬಂದನು ಧರೆಯಲ್ಲೆಲ್ಲ ಜ್ಞಾನ ಜ್ಯೋತಿ ಬೆಳಗಲೆಂದು ನಿಂತಾನೋ ಶಿವನು ಬಂದಾನೋ ಭುವಿಗೆ ಹರನು ಬಂದಾನೋ ಸಿದ್ಧಾರೂಢ ನಾಮ ಧರಿಸಿ ಗುರುವು ಬಂದಾನೋ ಲೀಲೆಯ ಮೆರೆದು ವಿಭೂತಿ ಪುರುಷನಾದನು ಲೀಲೆಯ ಮೆರೆದು ವಿಭೂತಿ ಪುರುಷನಾದನು ಮನದ ಕತ್ತಲೆ ಕಳೆವ ಸೂರ್ಯನಾದನು ಮನದ ಕತ್ತಲೆ ಕಳೆವ ಸೂರ್ಯನಾದನು ಶಿವನು ಬಂದಾನೋ ಭುವಿಗೆ ಹರನು ಬಂದಾನೋ ಸಿದ್ಧಾರೂಢ ನಾಮ ಧರಿಸಿ ಗುರುವು ಬಂದಾನೋ ಭವದ ಗುರು ಕಲ್ಪತರು ಶಿವ ಸ್ವರೂಪ ಬಂದನೋ ಧರೆಯಲ್ಲೆಲ್ಲ ಜ್ಞಾನ ಜ್ಯೋತಿ ಬೆಳಗಲೆಂದು ನಿಂತಾನೋ ಶಿವನು ಬಂದಾನೋ ಭುವಿಗೆ ಹರನು ಬಂದಾನೋ ಸಿದ್ಧಾರೂಢ ನಾಮ ಧರಿಸಿ ಗುರುವು ಬಂದಾನೋ ಪಾಪ ಕೂಪವ ತೊಳೆದು ತಾಪ ಕಳೆದನು ಪಾಪ ಕೂಪವ ತೊಳೆದು ತಾಪ ಕಳೆದನು ಜಾತಿ ಭೇದವ ಅಳಿಸಿ ನೀತಿ ಮೆರೆದನು ಜಾತಿ ಭೇದವ ಅಳಿಸಿ ನೀತಿ ಮೆರೆದನು ಶಿವನು ಬಂದಾನೋ ಭುವಿಗೆ ಹರನು ಬಂದಾನೋ ಸಿದ್ಧಾರೂಢ ನಾಮ ಧರಿಸಿ ಗುರುವು ಬಂದಾನೋ ಭವದ ಗುರು ಕಲ್ಪತರು ಶಿವ ಸ್ವರೂಪ ಬಂದನೋ ಧರೆಯಲ್ಲೆಲ್ಲ ಜ್ಞಾನ ಜ್ಯೋತಿ ಬೆಳಗಲೆಂದು ನಿಂತಾನೋ ಶಿವನು ಬಂದಾನೋ ಭುವಿಗೆ ಹರನು ಬಂದಾನೋ ಸಿದ್ಧಾರೂಢ ನಾಮ ಧರಿಸಿ ಗುರುವು ಬಂದಾನೋ ಶಿವನು ಬಂದಾನೋ ಭುವಿಗೆ ಹರನು ಬಂದಾನೋ ಸಿದ್ಧಾರೂಢ ನಾಮ ಧರಿಸಿ ಗುರುವು ಬಂದಾನೋ
ಕಲ್ಪತರು ಶಿವ ಸ್ವರೂಪ ಬಂದನು ದಾರಿಯಲ್ಲೆಲ್ಲ ಜ್ಞಾನ ಜ್ಯೋತಿ ಬೆಳಗಲೆಂದು ನಿಂತಾನು ಶಿವನು ಬಂದಾನೋ ಭುವಿಗೆ ಹರನು ಬಂದಾನೋ ಸಿದ್ಧಾರೂಢ ನಾಮ ಧರಿಸಿ ಗುರುವು ಬಂದಾನು ರೂಪತ್ರಯಗಳ ಸಾಕ್ಷಿಯಾಗಿ ನಿಂತನು ರೂಪತ್ರಯಗಳ ಸಾಕ್ಷಿಯಾಗಿ ನಿಂತನು ಅರಿವು ಗುರುವಿನ ಮರ್ಮ ತಿಳಿಸಿ ನಲಿದನು ಅರಿವು ಗುರುವಿನ ಮರ್ಮ ತಿಳಿಸಿ ನಲಿದನು ಶಿವನು ಬಂದಾನೋ ಭುವಿಗೆ ಹರನು ಬಂದಾನೋ ಸಿದ್ಧಾರೂಢ ನಾಮ ಧರಿಸಿ ಗುರುವು ಬಂದಾನೋ ಭವದ ಗುರು ಕಲ್ಪತರು ಶಿವ ಸ್ವರೂಪ ಬಂದನು ದಾರಿಯಲ್ಲೆಲ್ಲ ಜ್ಞಾನ ಜ್ಯೋತಿ ಬೆಳಗಲೆಂದು ನಿಂತಾನು ಶಿವನು ಬಂದಾನೋ ಭುವಿಗೆ ಹರನು ಬಂದಾನೋ ಸಿದ್ಧಾರೂಢ ನಾಮ ಧರಿಸಿ ಗುರುವು ಬಂದಾನು ಆತ್ಮನಾದನು ಪರಮಾತ್ಮನಾದನು ಆತ್ಮನಾದನು ಪರಮಾತ್ಮನಾದನು ಭೋಗ ಸುಖವನು ಇವ ತ್ಯಾಗಗೈದನು ಭೋಗ ಸುಖವನು ಇವ ತ್ಯಾಗಗೈದನು ಶಿವನು ಬಂದಾನೋ ಭುವಿಗೆ ಹರನು ಬಂದಾನೋ ಸಿದ್ಧಾರೂಢ ನಾಮ ಧರಿಸಿ ಗುರುವು ಬಂದಾನೋ ಭವದ ಗುರು ಕಲ್ಪತರು ಶಿವ ಸ್ವರೂಪ ಬಂದನು ದಾರಿಯಲ್ಲೆಲ್ಲ ಜ್ಞಾನ ಜ್ಯೋತಿ ಬೆಳಗಲೆಂದು ನಿಂತಾನು ಶಿವನು ಬಂದಾನೋ ಭುವಿಗೆ ಹರನು ಬಂದಾನೋ ಸಿದ್ಧಾರೂಢ ನಾಮ ಧರಿಸಿ ಗುರುವು ಬಂದಾನು ಶಿವನು ಬಂದಾನೋ ಭುವಿಗೆ ಹರನು ಬಂದಾನೋ ಸಿದ್ಧಾರೂಢ ನಾಮ ಧರಿಸಿ ಗುರುವು ಬಂದಾನು జగమంతా నీదే కదరా జంగమా జనమందరూ పూజించే శివలింగమా అర్థమవని ఆది భిక్షు అవతారమా ఆచరించి తెలిపే జీవిత సారమా నాగుపాము నీ మెడలో నా హారమా నరులనెప్పుడు దాచే చెడు సంహారమా తలన గంగ ఉన్న తీరని దాహమా జోలెవట్టి తిరగడము నీకవసరమా నిండు నలుపు రూపమా నిజాలేంటో చూపమా జంతు చర్మ దేహమా అంతులేని సందేహమా అర్థమవని ఆది భిక్షు అవతారమా ఆచరించి తెలిపే జీవిత సారమా జగమంతా నీదే కదరా జంగమా జనమందరూ పూజించే శివలింగమా పార్వతి సగభాగమై గణనాథుడి పునాది పుట్టుకవై వెలిగే నీకెందుకో ఆ శ్మశాన సంచారం కుబేరునికి వరములు కుమ్మరించి అష్ట సిద్ధ నిధులు నువ్వేమో భిక్షాటన అసలేంటి మర్మం ఏ విశ్వమంత నీ భక్త జనమే వాళ్ళ ఎదలంతి నీ నివాసమే అయినా నీకు ఇల్లు లేదట ఎంతటి హాస్యమే నీ మాట దాటి చిన్న చీమ కూడా కాటేయదుగా ఓ పరమేశ ఓ చిటికేసి తీర్చెయ్యరాదమా అందరి హరిగోస నిలకడంటు లేని నిత్య ప్రయాణమా నిన్ను కొలిచే భక్తుల నిండు ప్రాణమా
ఆది భిక్షు అవతారమా ఆచరించి తెలిపే జీవిత సారమా నటరాజ స్వరూపమా పంచభూతములన్నీ నీ వశమా చావు పుట్టుకలనే మించినది నీ మహిమా కైలాసం వీడవా కాస్తైనా చూడు జనము గొడవ అనుమానం తీర్చవా నువ్వు మనిషా దేవుడివా నీ ఇంటి మనిషి ఆ పార్వతమ్మకు బంగారాలే నిలువెల్లా నీకు మాత్రము సిద్ధంగా ఒళ్ళంత మూడిదేలా ఒక ఏడు కాదు రెండేళ్లు కాదు ప్రతి ఏడు ఇంతే మా ప్రేమ నేను సుట్టమోలే ఎంతనుకున్నా ఏ గుట్టు విప్పవేలా ఒక్క పొద్దు జాగారాలకు గీటుగా చక్కదిద్దు మా బతుకులనే తేటగా కోటి పేరు నీకున్న అలవాటుగా శంకరయ్య అంటే పలుకు ప్రేమగా జగమంతా నీదే కదరా జంగమా జనమందరూ పూజించే శివలింగమా నాగుపాము నీ మెడలో నా హారమా నరులనెప్పుడు దాచే చెడు సంహారమా అర్థమవని ఆది భిక్షు అవతారమా ఆచరించి తెలిపే జీవిత సారమా